ಹಾಯ್ ಸ್ನೇಹಿತರೆ, ಪ್ರೋ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಮ್ಮ ಹತ್ರ ಒಂದು ಐಟೆಲ್ ಬೇಸಿಕ್ ಫೋನ್ ಐತಿ. ಸೊ ಈ ಬೇಸಿಕ್ ಫೋನ್ ಒಳಗೆ ಏನು ಪ್ರಾಬ್ಲಮ್ ಐತೆ ಅಂತ ಹೇಳ್ಕೊಂಡು ಆಲ್ರೆಡಿ ಟೈಟಲ್ ಆ್ಯಂಡ್ ತಮ್ನೇಲ್ ನೋಡಿದ್ರಿ. ಸೊ ಇದರ ಮಾಡಲ್ ನಂಬರ್ ಬಂದು ಸೆಲ್ಕೋರ್ C4. ಸೊ ಫೋನನ್ನು ಚಾರ್ಜ್ ಹಾಕಿ ತೋರಿಸ್ತೀನಿ ಎಕ್ಸಾಕ್ಟ್ಲಿ ಈ ಫೋನ್ ಒಳಗೆ ಏನು ಪ್ರಾಬ್ಲಮ್ ಐತಿ, ಸೊ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದಂತ. ಸೊ ನೋಡಿರಿ, ಇವಾಗ ನಾನು ಫೋನನ್ನು ಬ್ಯಾಟ್ರಿ ಹಾಕಿದ್ದೀನಿ, ಆನ್ ಮಾಡ್ತೀನಿ. ಸೊ ಇದರೊಳಗೆ ಚಾರ್ಜ್ ಕೂಡ ಕಡಿಮೆ ಐತಿ, ಫೋನ್ ಆಟೋಮೆಟಿಕ್ ಆಫ್ ಆಗ್ತೈತಿ. ಚಾರ್ಜ್ ಹಾಕಿದ ಕೂಡಲೇ ಏನು ಎರರ್ ಬರಾಗತ್ತೈತಿ ಅಂತ ಹೇಳಿ ನಾನು ನಿಮ್ಗೆ ಆಲ್ರೆಡಿ ತಮ್ನೇಲ್ ಒಳಗೆ ಟೈಟಲ್ ಒಳಗೆ ಹೇಳ್ಕೊಡ್ತೀನಿ. ಸೊ ಈ ಎರರನ್ನು ಯಾವ ರೀತಿ ಫಿಕ್ಸ್ ಮಾಡೋದು, ಅದಕ್ಕಿಂತ ಮೊದಲು ಪ್ರಾಬ್ಲಮ್ ಏನೈತೆ ಅಂತ ತೋರಿಸ್ತೀನಿ. ನೋಡ್ಬೋದು, ಇವಾಗ ಚಾರ್ಜ್ ಆಗತೈತಿ. ಕಂಟಿನ್ಯೂಸ್ಲಿ ನಾವು ಇದೇ ರೀತಿ ಚಾರ್ಜ್ ಹಾಕಿಬಿಟ್ರೆ ಯಾವುದೇ ರೀತಿ ಎರರ್ ಬರೋದಿಲ್ಲ. ಬಟ್ ಆನ್ ಮಾಡಿದ್ರು ಕೂಡ ಯಾವುದೇ ರೀತಿ ಎರರ್ ಬರೋಲ್ಲ. ಚಾರ್ಜಿಂಗ್ ಹಾಕಿ ತೆಗೆದ್ರು ಕೂಡ ಕೆಲವೊಂದು ಸಲ ಬ್ಯಾಟ್ರಿ ಎರರ್ ಬರಾಕತ್ತೈತಿ. ಸರಿನಾ, ಇವಾಗ ಫೋನ್ ಆನ್ ಮಾಡೀನಿ. ಆನ್ ಮಾಡಿಸಿ ನಾನು ಇವತ್ತು ತೋರಿಸ್ತೀನಿ ಅಂತ ಎರರ್ ಯಾವ ರೀತಿ ಬರ್ತೈತಿ. ನೋಡಿರಿ, ಚಾರ್ಜ್ ಆಗತೈತಿ. ಇದು 5 ಸೆಕೆಂಡ್ಸ್ ಒಳಗಡೆ ಒಂದು ಎರರ್ ಬಂದುಬಿಡ್ತದೆ, ಬ್ಯಾಟ್ರಿ ಎರರ್ ಅಂತ ಹೇಳಿ ನೋಡ್ಬೋದು. ಚಾರ್ಜ್ ಆಗತೈತಿ. ಸೊ ಎಂದು ಎರರ್ನ ಯಾವ ರೀತಿ ಫಿಕ್ಸ್ ಮಾಡೋಂತ ಕೂಡ ನನಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು, 5 to around 8 ಸೆಕೆಂಡ್ ಒಳಗಡೆ ಎರರ್ ಬರ್ತದೆ, ಚಾರ್ಜಿಂಗ್ ಎರರ್ ಅಂತ ಹೇಳಿ ಬಂತು. ಯಾವುದೇ ರೀತಿ ಚಾರ್ಜ್ ನಮ್ಮದು ಫೋನ್ ಆಗೋದಿಲ್ಲ. ಸೊ ನೀವು ಬ್ಯಾಟ್ರಿ ತೆಗೆದು ಹಾಕಿರಿ, ಚಾರ್ಜಿಂಗ್ ತೆಗೆದು ಹಾಕಿರಿ, ಮತ್ತೆ ಸೇಮ್ ಪ್ರಾಬ್ಲಮ್ ಅರೌಂಡ್ 5 to 7 ಅಥವಾ 8 ಸೆಕೆಂಡ್ಸ್ ಒಳಗಡೆ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. 8 ಸೆಕೆಂಡ್ ಒಳಗಡೆ ಬ್ಯಾಟ್ರಿ ಎರರ್ ಬಂದುಬಿಡ್ತೈತಿ, ಚಾರ್ಜಿಂಗ್ ಸ್ಟಾಪ್ ಆಗಿಬಿಡ್ತೈತಿ, ಚಾರ್ಜ್ ಆಗೋದಿಲ್ಲ. ಸೊ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಫಿಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ. ನೋಡೋದು, ಬ್ಯಾಟ್ರಿ ಎಂಟಿ ಐತಿ, ಫೋನ್ ಆಲ್ರೆಡಿ ಸ್ವಿಚ್ ಆಫ್ ಆಯಿತು. ಫೋನ್ ನಾನು ಆಲ್ರೆಡಿ ಡಿಅಸೆಂಬಲ್ ಮಾಡಿದ್ದೀನಿ ರೀ. ಆ್ಯಂಡ್ ಆಲ್ಸೋ ಈ ಫೋನ್ ಬೇರೆ ಕಡೆ ಶಾಪ್ ಇಂತ್ರ ಬಂದೈತಿ. ಶಾಪ್ ಒಳಗೆ ಇದನ್ನು ಕೊಟ್ಟಾರ, ರಿಪೇರಿ ಆಗುತ್ತಿಲ್ಲ ಅಂತೇಳಿ ಕಸ್ಟಮರಿಗೆ ಇದನ್ನು ರಿಟರ್ನ್ ಕೊಟ್ಟಾರ. ಸೊ ಇದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ನೋಡೋಣ. ಸ್ನೇಹಿತರೆ, ಮೊದಲು ನಾನು ಏನು ಮಾಡ್ತೀನಿ, ಇದರೊಳಗೆ ಚಾರ್ಜಿಂಗ್ ಇನ್ಪುಟ್ ಮಾಡಿ ವೋಲ್ಟೇಜಸ್ಸನ್ನು ಚೆಕ್ ಮಾಡೋಮಂತ. ಯಾಕಂದರೆ ಚಾರ್ಜಿಂಗ್ ರಿಲೇಟೆಡ್ ಪ್ರಾಬ್ಲಮ್ ಐತಿ. ಮೊದಲು ನಾವು ಹಾಟ್ ಟೆಸ್ಟಿಂಗೇ ಮಾಡೋಮಂತ. ಕೂಲ್ ಟೆಸ್ಟಿಂಗಪ್ಪ ಅಂದರೆ GR ವ್ಯಾಲ್ಯೂ ಚೆಕ್ ಮಾಡೋದಿರ್ತೈತಿ, ಬೋರ್ಡ್ ಶಾರ್ಟಿಂಗ್ ಚೆಕ್ ಮಾಡೋದಿರ್ತೈತಿ. ಇವಾಗ ಹಾಟ್ ಟೆಸ್ಟಿಂಗ್ ಮಾಡೋಣ. ಯಾಕಪ್ಪ ಅಂದ್ರೆ ಚಾರ್ಜಿಂಗ್ ಸಮಸ್ಯೆ ಐತಿ, ವೋಲ್ಟೇಜ್ ಸಮಸ್ಯೆ ಐತಿ. ಓಕೆ, ಸೊ ಮೊದಲು ನಾನು ಬ್ಯಾಟ್ರಿ ಕನೆಕ್ಟರ್ ಮೇಲೆ ವೋಲ್ಟೇಜ್ ಎಷ್ಟು ಬರತೈತಿ ನೋಡ್ತೀನಿ. ಸ್ನೇಹಿತರೆ ನೋಡ್ಬೋದು, 4.22. ಓಕೆ, ನಾನು ನಿಮ್ಗೆ ತೋರಿಸೋಂಗೆ ಹಿಡಿತೀನಿ ಮೀಟರ್ ಪಾಯಿಂಟನ್ನು. ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿದ್ದೀನಿ, ಇನ್ನೊಂದು ಪಾಯಿಂಟನ್ನು ಪಾಸಿಟಿವ್ ಮೇಲೆ ಇಡ್ತೀನಿ. ನೋಡ್ಬೋದು 4.58, 57, 58. ಓಕೆ, ನೋ ಪ್ರಾಬ್ಲಮ್ಮ. ಓವರ್ ವೋಲ್ಟೇಜ್ ಫ್ಲಕ್ಚುಯೇಟ್ ಆಗ್ತಿತ್ತಪ್ಪ ಅಂದ್ರೆ ಇವಾಗ ನೋಡಿರಿ 4.58, 57 ಈ ರೀತಿ ಫ್ಲಕ್ಚುಯೇಟ್ ಆಗುತ್ತದೆ. ಇಟ್ಸ್ ಓಕೆ. 3 to 4 ವೋಲ್ಟೇಜ್ ಏನೈತಿ ಅದು ಫ್ಲಕ್ಚುಯೇಟ್ ಆದ್ರೆ ನಡೀತದೆ. ಬಟ್ ಇದು 4.5 ಇದ್ದಿದ್ದು 3.7, 4.5, 3.7, 4.5 ಈ ರೀತಿ ಹೈ ವೋಲ್ಟೇಜ್ ಫ್ಲಕ್ಚುಯೇಷನ್ ಇತ್ತಪ್ಪ ಅಂದ್ರೆ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ IC ಅಂತ ಹೇಳಿ ಇರ್ತೈತಿ. ಪ್ರತಿಯೊಂದು ಫೋನ್ ಒಳಗೆ ಇರ್ತೈತಿ, ಅದು ಡ್ಯಾಮೇಜ್ ಆಗಿರ್ತೈತಿ. ಅದು ಡ್ಯಾಮೇಜ್ ಆಗಿದ್ರು ಕೂಡ ಈ ರೀತಿ ಎರರ್ ಬರ್ತೈತಿ, ವೋಲ್ಟೇಜ್ ಫ್ಲಕ್ಚುಯೇಟ್ ಆಗುತ್ತೆ. ಇವಾಗ ನಮ್ಮದು ಬ್ಯಾಟ್ರಿ ಕನೆಕ್ಟರ್ ಒಳಗೆ ವೋಲ್ಟೇಜ್ ವಿಬ್ಯಾಟ್ ವೋಲ್ಟೇಜಸ್ ಓಕೆ ಐತಿ. ಸೊ ಕಸ್ಟಮರಿಗೆ ಬ್ಯಾಟ್ರಿ ಹೋಗ್ಯದ ಅಂತ ಹೇಳಿ ಬೇರೆ ಬ್ಯಾಟ್ರಿ ಹಾಕಿಸಿಂದ ಕೊಟ್ಟಾರ, ಐಟೆಲ್ ಕಂಪ್ನಿದು. ಸೊ ಈ ಬ್ಯಾಟ್ರಿ ಒಳಗೆ ಫೋನ್ ಚಾರ್ಜ್ ಐತಿ, ಬಟ್ ಆದರೂ ಚಾರ್ಜ್ ಇಲ್ಲ ಅಂತ ಹೇಳ್ಕೇಶನ್ ಬ್ಯಾಟ್ರಿ ಒಳಗೆ ಎಂಟಿ ತೋರಿಸ್ತಾ. ಆಗಲಿ ನಾನು ನಿಮ್ಮ ಸ್ಕ್ರೀನ್ ಆನ್ ಮಾಡಿ ತೋರಿಸಿದೆ. ಬ್ಯಾಟ್ರಿ ಎರರ್ ಕೂಡ ಬರತೈತಿ, ಫೋನ್ ಆನ್ ಆಗುತ್ತಿಲ್ಲ. ಸೊ ಈ ಕೇಸ್ನಾಗ ಯಾವ ರೀತಿ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಬೋದು ಅಂದ್ರೆ, ಇಲ್ಲೊಂದು 0 ohms ರೆಸಿಸ್ಟೆನ್ಸ್ ಐತಿ. ಸೊ ಇದನ್ನು ಫ್ಯೂಸ್ ಅಂತಲೂ ಕರೀತಾರೆ. ಇದು ನಾವು ಹಳೆ ಒಂದು ಮದರ್ ಬೋರ್ಡಿಂದ ತೆಗೆದು ಹಾಕೋಣ. ಸೊ ಈ ಒಂದು ಫ್ಯೂಸ್ ಶಾರ್ಟ್ ಆಗಿದ್ದರಿಂದ ನಮ್ಗೆ ಎರರ್ ಬರ್ತೈತಿ. ಸೊ ಬರೀ ಮೊದಲು ಇದನ್ನು ಚೆಕ್ ಮಾಡೋ ಮೆಥಡನ್ನು ತಿಳಿಸ್ಕೊಡ್ತೀನಿ. ಇದನ್ನು ಮೀಟರನ್ನು ನಾನು ಬಜರ್ ರೇಂಜಿಗೆ ಸೆಟ್ ಮಾಡಿದ್ದೀನಿ. ರೀಡಿಂಗನ್ನು ಚೆಕ್ ಮಾಡ್ಕೊಳ್ಳೋಣ. ಆ್ಯಂಡ್ ಇದು ಓಕೆ ಐತೆ ಇಲ್ಲೋ ತಿಳ್ಕೊಂಡು ಕಿಶಿಂದ ಇದನ್ನು ರೀಪ್ಲೇಸ್ ಮಾಡೋಮಂತ. ಸೊ ಒಂದು ಪಾಯಿಂಟನ್ನು ನಾನು ಗ್ರೌಂಡ್ ಮಾಡಿ, ಸೊ ಇದ್ರ ವ್ಯಾಲ್ಯೂವನ್ನು ಚೆಕ್ ಮಾಡೋಮಂತ. ನೋಡುವ ಸ್ನೇಹಿತರೆ, ಒಂದು ಕಡೆ ಯಾವುದೇ ರೀತಿ ವ್ಯಾಲ್ಯೂ ಬರ್ತಾ ಇಲ್ಲ. ಸೊ ಇನ್ನೊಂದು ಕಡೆ ಹಚ್ಚಿದಾಗ ವ್ಯಾಲ್ಯೂ ಬರ್ತಾಯಿದೆ. ಓಕೆನಾ. ಸೊ ಇವಾಗ ಏನು ಮಾಡೋಣ, ಹಳೇದೊಂದು ಮದರ್ ಬೋರ್ಡ್ದಾಗಿನ ತೆಗೆದು ಕಿಶಿಂದ ಸೇಮ್ ನಂಬರ್ದು ಫ್ಯೂಸ್ ಏನೈತಿ ರೆಸಿಸ್ಟೆನ್ಸ್ 0 ohms ಅದನ್ನು ಇಲ್ಲಿ ಫಿಕ್ಸ್ ಮಾಡೋಮಂತ. ಸೊ ಇದು ಯಾವ ರೀತಿ ಕೆಲಸ ಮಾಡ್ತಪ್ಪ ಅಂದ್ರೆ, ವೋಲ್ಟೇಜ್ ಯಾವುದೇ ರೀತಿ ಹೈ ಅಥವಾ ಲೋ ವೋಲ್ಟೇಜ್ ಬಂದಾಗ ಬ್ಯಾಟ್ರಿ ಕನೆಕ್ಟ್ರಿಗೆ ಏನು ಕನೆಕ್ಟ್ ಆಗಿರ್ತದೆ ಬ್ಯಾಟ್ರಿ, ಅದು ಯಾವುದೇ ರೀತಿ ಡ್ಯಾಮೇಜ್ ಆಗದೆ ಇರೋಂಗೆ ನೋಡ್ಕೋತದೆ. ಸೊ ಓವರ್ ವೋಲ್ಟೇಜ್ ಬಂದಾಗ, ಓವರ್ ವೋಲ್ಟೇಜ್ IC ಜಾಗದಾಗ ಈ ಒಂದು ಫ್ಯೂಸ್ ಶಾರ್ಟ್ ಆಯ್ತಪ್ಪ ಅಂತಂದ್ರೆ ಮುಂದೆ ಕರೆಂಟ್ ಸಪ್ಲೈ ಸರಿಯಾಗಿ ಹೋಗದಿರೋಂಥ ಕಾರಣ ಬ್ಯಾಟ್ರಿ ಎರರ್ ಅಂತ ಬರ್ತೈತಿ. ಇವಾಗ ನಾನು ಸಿಂಪ್ಲಿ ಇದನ್ನು ರೀಪ್ಲೇಸ್ ಮಾಡಿದ್ದೀನಿ, ನೋಡ್ಬೋದು. ಇವಾಗ ನಾನು ಏನು ಮಾಡ್ತೀನಿ, ಬರೀ ಇದನ್ನು ಫಿಟ್ ಮಾಡಿ ಚೆಕ್ ಮಾಡೋಣ. ಇಲ್ಲೇ ಐತೆ ನೋಡಿರಿ. ಓಕೆ, ಸೊ ಇದು ನಮ್ಮದು 0 ohms ರೆಸಿಸ್ಟೆನ್ಸ್, ಇದನ್ನು ಫ್ಯೂಸ್ ಅಂತಲೂ ಕರೀತಾರೆ ಆಗಲೇ ಹೇಳಿದಾಗ. ಸೊ ನೋಡ್ಬೋದು, ಸೇಮ್ ನಂಬರ್ ಇದ್ದಿದ್ದೆ ಚೇಂಜ್ ಮಾಡಿರಿ. ಅದರ್ವೈಸ್ ನಿಮ್ಮ ಹತ್ರ ಅದು ಇರಲಿಲ್ಲಪ್ಪ ಅಂದರೆ ಚೇಂಜ್ ಮಾಡೋಕ್ಕೆ ಹೋಗ್ಬಿಟ್ರಿ, ಬೇರೆ ನಂಬರ್ ಇತ್ತಪ್ಪ ಅಂತಂದ್ರೆ. ಸೊ ಸಿಂಪ್ಲಿ ಇವಾಗ ನಾನು ಚೇಂಜ್ ಮಾಡಿದ್ದೀನಿ, ಪ್ಯಾಕ್ ಮಾಡ್ತೀನಿ ಸ್ನೇಹಿತರೆ. ಪ್ಯಾಕ್ ಮಾಡಿ ಈ ಚಾರ್ಜ್ ಆಗುತ್ತೋ ಇಲ್ಲ ಅಂತ ಹೇಳಿ ನಿಮ್ಗೆ ಎಕ್ಸಾಕ್ಟ್ಲಿ ತೋರಿಸ್ತೀನಿ. ಎರರ್ ಕೂಡ ಬರೋದು ಕೂಡ ತೋರಿಸ್ತೀನಿ, ಎರರ್ ಬರ್ತೈತೋ ಬರುತ್ತಾ, ಫಿಕ್ಸ್ ಆಗೈತೋ ಇಲ್ಲ ಅಂತ ಹೇಳಿಕಿಂದ ಫೋನ್ ಆನ್ ಮಾಡ್ತೀನಿ. ಓಕೆ, ಫೋನ್ ನಮ್ಮದು ಆನ್ ಆಗ್ತಿಲ್ಲ. ಯಾಕಪ್ಪ ಅಂತಂದ್ರೆ ಬ್ಯಾಟ್ರಿ ಒಳಗೆ ಚಾರ್ಜ್ ಇಲ್ಲ ಆಗಲೇ ಹೇಳಿದಾಗ. ಸೊ ಇವಾಗ ನಾನು ಚಾರ್ಜಿಂಗ್ ಹಾಕಿದ್ದೀನಿ, ಫೋನ್ ಆನ್ ಮಾಡ್ತೀನಿ.
ನೋಡ್ಬೋದು ಚಾರ್ಜಿಂಗ್ ಆಗತ್ತೈತಿ. ಫೋನನ್ನು ಆನ್ ಮಾಡ್ತೀನಿ. ಲೆಟ್ಸ್ ಗೈಸ್ 5 to 8 ಸೆಕೆಂಡ್ ಒಳಗಡೆ ಎರರ್ ಬರ್ತಾಯಿತ್ತು. ನಾನು ಪ್ರತಿ ಬಾರಿ ಚೆಕ್ ಮಾಡಿದೆ. ನೋಡ್ಬೋದು ನೀವು ಸೆಕೆಂಡ್ಸನ್ನು ಕೌಂಟ್ ಮಾಡಿರಿ. ಇವಾಗ ನೋಡಿರಿ ಯಾವುದೇ ರೀತಿ ಎರರ್ ಬರಾಕತ್ತಿಲ್ಲ. ಸೊ ನಾನು ಚಾರ್ಜಿಂಗ್ ಹಾಕಿದ್ದೀನಿ. ಇದು ಅರೌಂಡ್ 8 ಸೆಕೆಂಡ್ ಒಳಗಡೆ ಬರ್ತಾಯಿತ್ತು. ನಾನು ಚಾರ್ಜಿಂಗ್ ಹಾಕಿ ಆಲ್ಮೋಸ್ಟ್ ಈಗ 5 to 5 ಸೆಕೆಂಡ್ಸ್ ಆಗಿ ಹೋಯ್ತು. ಇವಾಗ 5 to 6 7 8 9 10 11 12 13 ನೋಡ್ಬೋದು ಸ್ನೇಹಿತರೆ, 8 ಸೆಕೆಂಡ್ ಒಳಗಡೆ ಎರರ್ ಬರ್ತಾಯಿತ್ತು. ಯಾವುದೇ ರೀತಿ ಎರರ್ ಇಲ್ಲ. ಈ ಒಂದು ಪ್ರಾಬ್ಲಮ್ ಫಿಕ್ಸ್ ಆಗಿದೆ. ಸರಿನಾ? ಈ ರೀತಿ ಮಾಡಿ ನಿಮ್ಮ ಹತ್ರ ಬಂದಿರುವಂಥ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಬೋದು. ನಿಮ್ಮ ಹತ್ರ ಬಂದಿರುವಂಥ ಸೇಮ್ ಪ್ರಾಬ್ಲಮ್ ಇತ್ತಪ್ಪ ಅಂದ್ರೆ ಅದರೊಳಗೆ 0 ohms ರೆಸಿಸ್ಟೆನ್ಸ್ ಅಲ್ಲದೆ ಬೇರೇನೂ ಪ್ರಾಬ್ಲಮ್ ಇರ್ಬೋದು. ಅದನ್ನು ನೀವು ನಿಮ್ಮ ಪ್ರಕಾರ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಐತೆ ಅಂತ ತಕ್ಷಣ ಅದನ್ನು ಫಿಕ್ಸ್ ಮಾಡಿರಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದ ಸಿಗೋಣ.